SK ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಚಿಕ್ಕ ಮಕ್ಕಳು ಇಲ್ಲಿದ್ದೀರಾ, ತುಂಬಾ ಸಂತೋಷ ಆಗುತ್ತೆ ನಿಮ್ಮನ್ನು ನೋಡಿದ್ರೆ. ಇವತ್ತು ವಿಷಯ ನಾವು ಯಾಕೆ ಬಂದಿದ್ದೀವಿ ಅಂದ್ರೆ, ನಮ್ಮ ಆಲಂಗೂರ್ ಶ್ರೀನಿವಾಸ್ ಅನ್ನೋರ 14ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ತಮಗೆ ಮಕ್ಕಳಿಗೆ ಈ ಬುಕ್ಸು ಬ್ಯಾಗ್ಸು ಕೊಡಕ್ಕೆ, ಅವ್ರಿಗೆ ಯಾಕಂದ್ರೆ ತುಂಬಾ ಇಷ್ಟ ಮಕ್ಕಳಂದ್ರೆ ಅನ್ನೋರಿಗೆ. ಅದರಿಂದ ನಾನು ಭವಾನೆಕ್ ಅವರು ನಾವು ಎಲ್ಲ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ ಬಂದಿದ್ದೀವಿ. ನಿಮಗೆ ಇದು ಕೊಡಿಸ್ಬೇಕು ಅಂತ ತುಂಬಾ ಹಠ ಇಟ್ಟು ಇವರು ನಮ್ಗೆ ನಮ್ಮ ಸ್ಕೂಲ್ ಕೊಡ್ಬೇಕು ಅಂತ ನಿಮ್ಮ ದೊಡ್ಡಗಿರಿಕೆ ಸದಸ್ಯರು ಆದ ನಮ್ಮ ಗುರುಪ್ರಸಾದ್ ಬಾಬು ಅವರು ಹೇಳಿದ್ರು. ಅದರಿಂದ ಬಂದು ಕೊಡ್ತಾ ಇದ್ದೀವಿ. ನನಗೆ ಇವತ್ತು ನಿಜವಾಗ್ಲೂ ಮಾತಾಡ್ಬೇಕಂದ್ರೆ ತುಂಬಾ ಸಂತೋಷ ಆಗಿದೆ. ಎಷ್ಟು ಮುದ್ದಾಗಿದ್ದಾರೆ ಮಕ್ಕಳು. ಸರಿ, ಅದೇ ನಿಟ್ಟಿನಲ್ಲಿ ಅಕ್ಕ ಅವರು ಕಾರಲ್ಲಿ ಬರ್ತಾ ಒಂದು ಮಾತು ಹೇಳಿದ್ರು. ಯಾಕಂದ್ರೆ ತಂದೆ ಅವ್ರದ್ದು ಪುಣ್ಯ ಸ್ಮರಣೆ, ಬಟ್ ಅದೇ ರೀತಿ ನಾವು ಸ್ಕೂಲ್ಗೆ ಹೋದಾಗ ಅವ್ರಿಗೆ ತುಂಬಾ ಹಾರಗಳು ಈ ಪೇಟೆಲ್ಲ ಆಗ್ತಾ ಇದ್ರೆ ಅವ್ರಿಗೆ ಒಂಥರ ನೋವು. ಯಾಕಂದ್ರೆ ಈ ಪುಣ್ಯ ಸ್ಮರಣೆ ಅಂಗವಾಗಿ ಅದೆಲ್ಲ ನನಗೆ ಇಷ್ಟ ಆಗಲ್ಲ, ಬಾಲು ತುಂಬಾ ದುಃಖ ಆಗುತ್ತೆ. ತಂದೆಯನ್ನು ಕಳ್ಕೊಂಡು ನಾವು ಆ ದಿನ ನೋವಲ್ಲಿ ಇರ್ತೀವಲ್ಲ, ಇದೆಲ್ಲ ಮಾಡ್ತಾ ಇದ್ರೆ ತುಂಬಾ ದುಃಖ ಅಂತಂದ್ರೆ ನಾನು ಅಂದೆ ಅಕ್ಕ, ಅವ್ರ ಪ್ರೀತಿಗೆ ನಾವು ಯಾವತ್ತೂ ಬೆಲೆ ಕೊಡ್ಬೇಕಕ್ಕ, ದಯವಿಟ್ಟು ಹಾಕ್ಸ್ಕೋಬೇಕಂದೆ. ಅದರಿಂದ ಅವರು ಹಾಕ್ಸ್ಕೊಂತ ಇದ್ದಾರೆ. ಬಟ್ ಅದ್ರ ಬಗ್ಗೆ ತಪ್ಪಾಗಿ ಅನ್ಕೋಬೇಡಿಕ ನೀವು ಯಾರು, ಯಾಕಂದ್ರೆ ಅವ್ರ ಪ್ರೀತಿ ಅದು, ನಾವೇನ್ ಮಾಡಕ್ಕಾಗಲ್ಲ. ಇಷ್ಟು ಮಾತ್ರ. ಈ ಊರಿಗೆ ಬಂದು ನಾವು ಈ ಸ್ಕೂಲ್ಗೆ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ಲ ನಾವು ಇದು ಕೊಡೋಕ್ಕೆ ಅವರು ಅವಕಾಶ ಕೊಡಿ ನಮ್ಮ ಶಿಕ್ಷಕರಿಗೆ ಮೊದಲಾಗಿ ನಾವು ಧನ್ಯವಾದಗಳು ಇಷ್ಟಪಡ್ತೀವಿ. ಇನ್ನೂ ಸುಮಾರು ಕಡೆ ಹೋಗ್ಬೇಕು, ಅದರಿಂದ ಸಮಯ ಅಭಾವದಿಂದ ಇಷ್ಟು ಮಾತ್ರ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಪಾಪ ಎಲ್ಲಿ ಹೋದ್ರು ಬರ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರಿಗೆ ನಾನು ಚಿನ್ನಋಣಿ ಅಂತ ಹೇಳ್ಬೇಕು ನಾವು. ಇಷ್ಟು ಮಾತ್ರ ಇಲ್ಲಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮಕ್ಕಳೇ, ವೇದಿಕೆ ಮೇಲೆ ಹಾಕಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಗುರುಪ್ರಸಾದ್ ಬಾಬು ಅವರು ಮತ್ತೆ ನಾರಾಯಣ ಸ್ವಾಮಿ ಅವರು, ಇವ್ರಿಗೆಲ್ಲ ನಾನು ನಮಸ್ಕರಿಸ್ತೀನಿ. ಆಮೇಲೆ ನಮ್ಮ ಎಂಟೈರ್ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಬಾಲಕೃಷ್ಣ ಹಾಗೂ ಕಂಪ್ಲೀಟ್ ತಂಡದವರು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಮತ್ತೆ ಪ್ರತ್ಯೇಕವಾಗಿ ಇಲ್ಲಿನ ಶಿಕ್ಷಕರು ಹಾಗೂ ಹೆಡ್ ಮಾಸ್ಟರ್ ಆಗ್ತಕ್ಕಂಥ ರಮೇಶ್ ಸರ್ ಅವರು, ಅಂಬರೀಶ್ ಸರ್ ಅವರು, ಮೇಡಮ್ ಅವರು, ತಾರಾ ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ, ಇವತ್ತು ನಮ್ಗೆ ಇಲ್ಲಿ ಅವಕಾಶ ಕಲ್ಪಿಸ್ಕೊಟ್ರು. ನನಗೆ ತುಂಬಾ ದಿನದ ಒಂದೇ ಆಸೆ ಏನಂದ್ರೆ, ಮಕ್ಕಳಿಗೆ ಏನೋ ಒಂದು ಮಾಡ್ಬೇಕು ನಮ್ಮ ಕಡೆಯಿಂದ, ಎಸ್ಪೆಷಲಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ. ನಿಮ್ಮಲ್ಲಿ ಟ್ಯಾಲೆಂಟ್ಸ್ ಎಲ್ಲ ಇದೆ ಅಂತಂತಂದ್ರೆ ಅದನ್ನ ಪ್ರೋತ್ಸಾಹ ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶ. ನೀವು ಎಲ್ರು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಕೀರ್ತಿ ತಗೋಬೇಕು, ಕೀರ್ತಿ ಪಡಿಬೇಕು. ಯಾಕಂದ್ರೆ ನಿಮ್ ತಂದೆ ತಾಯಿಗಳು ನಮ್ಮ ಮಕ್ಕಳು ಶಾಲೆಗೆ ಹೋಗ್ಲಿ, ಅವ್ರ ತರ ನೀವು ಬದುಕಬಾರ್ದು ಅನ್ನೋದೊಂದು ಆಸೆಗೆ ನಿಮ್ಮನ್ನ ಶಾಲೆಗೆ ಕಳಿಸ್ತಾರೆ. ಸೊ ನೀವು ಅದನ್ನ ಪ್ರೋತ್ಸಾಹ ತಗೊಂಡು ಒಳ್ಳೆ ವಿದ್ಯೆ ಕಲಿತು ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ಊರಿಗೆ ನೀವೇನಾದ್ರೂ ನಿಮ್ ಕಡೆಯಿಂದ, ನಾನೀಗ ಯಾವ ತರ ನಾನು ಇಲ್ಲಿ ಬಂದ್ರೆ ನಾನು ನಿಂತು ನಿಮ್ಗೆ ಈ ತರ ಕೊಡುಗೆ ಕೊಡ್ತಿದ್ದೀನೋ, ನೀವು ಆ ತರ ಕೊಡುಗೆ ಕೊಡಬೇಕು. ಅದೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ತಾವೆಲ್ಲ ಒಳ್ಳೆ ವಿದ್ಯಾವಂತರಾಗಿ ನೀವು ಸಮಾಜದಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ನೋದು ಒಂದಷ್ಟೇ ನನ್ನ ಆಸೆ. ಆ ಶಕ್ತಿ ಕೊಡ್ಲಿ ಅಂತ ಅಷ್ಟೇ ನಾನು ಪ್ರಾರ್ಥನೆ ಮಾಡ್ಕೊಂತೇನೆ. ತಾವೆಲ್ಲರೂ ಈ ಬುಕ್ಸು ಬ್ಯಾಗ್ ಇವೆಲ್ಲ ತಗೊಂಡು ನೀವು ಉಪಯೋಗಿಸ್ಕೋಬೇಕು, ಯಾವುದೇ ಕಾರಣಕ್ಕೆ ದುರುಪಯೋಗ ಪಡ್ಕೋಬಾರ್ದು. ಇಲ್ಲಿ ನಮ್ಮ ಶಾಲಾ ಮಟ್ಟ ದೊಡ್ಡಗುರಿಕಿ ಶಾಲಾ ಮಕ್ಕಳಿಗೆಲ್ಲರಿಗೂ ಕೂಡ ಕಲಿಕಾ ಸಾಮಗ್ರಿಗಳನ್ನ ಈ ದಿನ ವಿತರಣೆ ಮಾಡಲು ಇದು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ವಾಂಗನಹಳ್ಳಿ ಬಾಲಕೃಷ್ಣರವರು ಅಧ್ಯಕ್ಷರು ಮತ್ತೆ ಅವರ ವೃಂದದವರು ಇಲ್ಲಿ ನಮ್ಮ ಗ್ರಾಮಕ್ಕೆ ಆಗಮಿಸಿ ಈ ದಿನ ಇಲ್ಲಿ
ನಡೆದಿರ್ತಕ್ಕಂಥ ನಮ್ಮ ಗ್ರಾಮಸ್ಥರೊಂದಿಗೆ ನಮ್ಮ ಭವಾನಿ ಅಕ್ಕ ಅವರಿಗೆ ಸ್ವಾಗತವನ್ನ ನಮ್ಮ ಗ್ರಾಮದ ಪರವಾಗಿ ನಾವು ಮೇಡಮ್ ಬನ್ನಿ ಮೇಡಮ್ ಸರ ಮೇಡಮ್ ಭವಾನಿ ಅಕ್ಕ ಅವರು. ಆರಾಮಾಗಿ ಮಾಡಿ. ಹಾಗೆ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರಾದ ವಳಿಗನಹಳ್ಳಿ ಬಾಲಕೃಷ್ಣ ಅವರಿಗೂ ಕೂಡ ಮಾಲಾರ್ಪಣೆಯೊಂದಿಗೆ ಸ್ವಾಗತವನ್ನು. ಹಾಗೆ ನಮ್ಮ ಚಿನ್ನಪ್ಪಯ್ಯ ನಿಮ್ ಕಡೆಯಿಂದ ಹಾಕಿ ನಾನು ಹಾರ ಹಾಕ್ತೀನಿ. ಸ್ವಾಗತವನ್ನು. ಭವಾನಿ ಅಕ್ಕ ಬ್ಯಾಂಡ್ ಸಮಾನ ಹೇಳ್ಬಿಟ್ಟು ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರಿ ಬಯಸ್ತಾ ಇದ್ದೀವಿ. ಅಂಬರೀಶ್ ಅವರಿಗೂ ಕೂಡ ಸ್ವಾಗತವನ್ನು